ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರನೇ ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರ ಆದಾಯ ತೆರಿಗೆ ಇಲಾಖೆಯವರು ರಾಜ್ಯ ವಲಯದಲ್ಲಿರುವ ಅಧಿಕಾರಿಗಳಿಗೆ 23-24ಕ್ಕೆ ಗುರಿ ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ 2,23,00,000 ಕೋಟಿ ಕರ್ನಾಟಕಕ್ಕೆ 2,23,00,000 ಕೋಟಿ ಜಿಎಸ್ಟಿ 1,40,000 ಕೋಟಿ ಪೆಟ್ರೋಲ್ ಡೀಸೆಲ್ ವಿಮಾನಗಳಲ್ಲಿ ಬಳಸುವ ಎಟಿಎಫ್ ಇಂಧನಗಳ ಮೇಲೆ ವಿಧಿಸುವ ಸೆಸ್ 26,000ದಿಂದ 30,000 ಕೋಟಿ ರಾಜ್ಯ ವಲಯದಿಂದ ಸಂಗ್ರಹವಾಗುವ ಕಸ್ಟಮ್ಸ್ ತೆರಿಗೆಗಳು 30,000 ಕೋಟಿ ಜಿಎಸ್ಟಿ ಸೆಸ್ ತಿಂಗಳಿಗೆ ಕನಿಷ್ಠ 1,500 ಕೋಟಿ ರೂಪಾಯಿ ಸಂಗ್ರಹ ಆಗ್ತದೆ ಸೆಸ್ಗಳು 16,000 ಕೋಟಿ ರೂಪಾಯಿ ಹೆದ್ದಾರಿ ಟೋಲ್ಗಳಿಂದ 3,000 ಕೋಟಿ ರೂಪಾಯಿ ಬಂದರು ವಿಮಾನ ನಿಲ್ದಾಣ 15ರಿಂದ 20,000 ಕೋಟಿ ಆಮೇಲೆ ದೇಶದ ಐಟಿ ರಫ್ತಿನಲ್ಲಿ ಅದರಲ್ಲೂ ಇವರಿಗೆ ಸಿಗುತ್ತೆ ಎಲ್ಲ ಸೇರಿದ್ರೆ 4,30,30,000 ಕೋಟಿ ಈ ವರ್ಷ 23-24ರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಆಗ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ 50% ಕೊಡಿ 50% ಕೊಡಿ ನಮಗೆ ಕರ್ನಾಟಕಕ್ಕೆ ಗುಜರಾತ್ಗೆ 50% ಕೊಡಿ ಅಂತ ಅವರೇ ಕೇಳೋರು ಕೊಡ್ಲಿ 50% ಅವ್ರು ಕೇಳಿದ್ರಲ್ಲ ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿ ಗುಜರಾತ್ಗೆ 50% ಕೊಡಿ ಅಂತ ಕೇಳಿದ್ರು ಕರ್ನಾಟಕಕ್ಕೂ 50% ಕೊಡ್ಲಿ ಅವಾಗ ಯುಪಿಎ ಗೌರ್ಮೆಂಟ್ನವ್ರು 50% ಕೊಟ್ರ ಅವಾಗ ಕೊಟ್ಟಿದ್ರು 100ಕ್ಕೆ 32% ಕೊಡ್ತಾ ಇದ್ರು ಅದನ್ನ ಹೇಳಿ 100ರಾಗ ಬರೀ 32 ರೂಪಾಯಿ ಕೊಡ್ತಿದ್ರಂತ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಇಷ್ಟು ಕೋಟಿ ಕೊಟ್ಟಿದ್ದೀವಿ ಅಷ್ಟು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಜಾಸ್ತಿ ಕೊಟ್ಟಿದ್ದೀವಿ 14ನೇ ಹಣಕಾಸಿನ ಆಯೋಗಕ್ಕಿಂತ 14ನೇ ಹಣಕಾಸಿನಲ್ಲಿ ಇಷ್ಟು ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರೇ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ನಿಮಗೆ 18-19 ಹೇಳ್ತೀನಿ ನೋಡಿ ಕೇಂದ್ರದ ಬಜೆಟ್ ಗಾತ್ರ 24,42,213 ಕೋಟಿ ಆಗ ರಾಜ್ಯದ ತೆರಿಗೆ ಪಾಲು 35,895 ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಗಳು 16,000 ಕೋಟಿ ಒಟ್ಟು 51,000 ಕೋಟಿ ಆಗಲೇ ಗೊತ್ತಾಯಿದ್ದು 18-19ರಲ್ಲಿ ತೆರಿಗೆ ಗಾತ್ರ ಬಜೆಟ್ ಗಾತ್ರ 24,42,213 ಕೋಟಿ ಅದೇ 23-24ರಲ್ಲಿ ಬಜೆಟ್ ಗಾತ್ರ 45,03,097 ಕೋಟಿ 24 ಲಕ್ಷದಿಂದ 42,000 ಕೋಟಿಯಿಂದ 45,03,097 ಕೋಟಿ ಎಷ್ಟಾಯ್ತು ಆಲ್ಮೋಸ್ಟ್ ಡಬಲ್ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಾನು ಹೇಳ್ತಾ ಇರೋದು ಆಯ್ತು ನಮಗೆ ಆಗ್ಲೇನೆ ಎಷ್ಟು ಬತ್ತಿತ್ತು 18-19ರಲ್ಲಿ 51,000 ಕೋಟಿ ಬತ್ತಿತ್ತು 19-20ರಲ್ಲಿ 43,000 ಕೋಟಿ ಬರ್ತಿತ್ತು 20-21ರಲ್ಲಿ 31,000 ಕೋಟಿ ಬರ್ತಿತ್ತು 21-22ರಲ್ಲಿ 48,000 ಕೋಟಿ ಬರ್ತಿತ್ತು 22-23ರಲ್ಲಿ 53,510 ಕೋಟಿ ಬರ್ತಿತ್ತು 23-24ರಲ್ಲಿ 50,257 ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ನಮಗೆ ಬರ್ತಕ್ಕಂಥ ಪಾಲು ಕಡಿಮೆ ಆಗಿದೆ ಇದು ಅನ್ಯಾಯನ ಅಲ್ವಾ ರಾಜ್ಯಕ್ಕೆ ಅನ್ಯಾಯ ಕಳೆದ ವರ್ಷ 22-23ಕ್ಕೆ 53,510 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ಪಾಲು 53,510 ಕೋಟಿ 23-24ಕ್ಕೆ ನಮಗೆ ಬರ್ತಕ್ಕಂಥ ತೆರಿಗೆ 50,257 ಕೋಟಿ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಕೇಳಬೇಕೋ ಬೇಡ ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ಜಮೀರ್ ನೀನು ಎದೊಳಗಪ್ಪ ಪಕ್ಕದಲ್ಲಿ ಕೂತ್ಕೋ ಆ ಕಡೆ ಬರೀ ಕಡೆ ನಿಮ್ ಕೂರ್ಚಿನಲ್ಲಿ ಕೂತ್ಕೊಳ್ಳಿ ಅಷ್ಟೇ
₹100 ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅರವಿಂದ್, ನಮಗೆ ಬರೋದು ಬರೀ ₹13 ಮಾತ್ರ. ನ್ಯಾಯನಾ? ಸರ್ ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು ಅಲ್ಲ, ಇದು ಸತ್ಯ. ಕೊಡ್ತಾರೆ. ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ, 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? ಅದು 3,000 ಕೋಟಿ. ಎಲ್ಲಿಂದ 10,000 ಕೋಟಿ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಮಾಡಿಲ್ಲ, ದಿನ ಹೋಗ್ತಾರಲ್ಲ. ಟ್ಯಾಕ್ಸ್ ಕೊಡೋದು ನಿಮಗೆ, ಟೋಲ್ ಕೊಡೋದು 3,000 ಕೋಟಿ. ಆಯ್ತು, ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರು ದುಡ್ಡು ಅದು? ಯಾರು ದುಡ್ಡು ಅದು? ನಮ್ ದುಡ್ಡು. ನಾವು ₹100 ಕೊಟ್ಟರೆ ಬರೀ ₹13 ಮಾತ್ರ ವಾಪಸ್ ಬರೋದು. 70% ಇಟ್ಕೊತಾರೆ. ಗ್ಯಾಸ್ ಕೊಡ್ತಾರೆ. 70% ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ಮಾಡೋದು. ಈಗ ರೈಲ್ವೆ ಯಾರು ದುಡ್ಡು ಕಲೆಕ್ಟ್ ಮಾಡೋರು? ರಾಜ್ಯಕ್ಕೆ ಕೊಟ್ಟರೆ ದೇಶ ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ದಲ್ಲಿ ವಿಮಾನದಲ್ಲಿ ಯಾರು ದುಡ್ಡು ಕಲೆಕ್ಟ್ ಮಾಡೋರು? ₹1,000 ಗ್ಯಾಸ್ ಸಿಲಿಂಡರ್ ಜಮೀನು ಕೊಡೋರು ಯಾರು? ಫ್ರೀಯಾಗಿ ಕೊಡ್ತೀವಿ. 50% ರೈಲ್ವೆ ಲೈನ್ಗಳಿಗೆ ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು ಅದು? ₹1,200 ಗ್ಯಾಸ್ ಕೊಡ್ತಾರೆ. 4,30,000 ಕೋಟಿನಲ್ಲಿ ನಮಗೆ ಬರೀ 50,257 ಅದರಲ್ಲೇ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇಲ್ಲ. ಅದೇನ್ ಬರ್ತಾ ಇದೆ ಮಾತಾಡ್ಲಿ. ಉತ್ತರ ಮಾತಾಡ್ಲಿ. ನಾನು ಕಾಸ್ಟ್ ಕರ್ನಾಟಕ ಇದನ್ನು ಕೇಳಿದ್ರೆ ನೀವು ಸಂಘರ್ಷ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳಿ. ಜಾಸ್ತಿ ಮಾಡೋದು ನೀವೇ. ನಮ್ಮ ದುಡ್ಡು. ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡೋರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತೆ 71,000 ಕೋಟಿ ಬಂದಿದ್ರೆ ಮೋದಿ ಅವರ ಕಾಲದಲ್ಲಿ 2,82,000 ಕೋಟಿ ಬಂದಿದೆ. ಗ್ರಾಂಟ್ 60,000 ಬಂದಿದ್ರೆ 2 ಲಕ್ಷ ಬಂದಿದೆ. ಇನ್ನೂ 44% ಜಾಸ್ತಿ ಬಂದಿದೆ. ಅದನ್ನ ಹೇಳ್ತಾ ಇಲ್ಲ. 90,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಇವರು. ರೈಲ್ವೇಸ್ಗೆ ಹಣ ಕೊಟ್ಟಿದ್ದಾರೆ. ಇವರು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಚಾಲೆಂಜ್ ಮಾಡಿ ಹೇಳ್ತೀನಿ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಎಷ್ಟು ದುಡ್ಡು ಬಂದಿದೆ? ಆಗಿದ್ರೆ ಎಲ್ಲ ಇಲಾಖೆಗೂ ಸೇರಿ ದುಡ್ಡು ಬಂದಿದೆ. 14ನೇ ಹಣಕಾಸಿನ ಆಯೋಗದಲ್ಲಿ ರೆಡಿ ಇದ್ದೀನಿ ನಾನು. 14ನೇ ಹಣಕಾಸಿನ ಆಯೋಗದಲ್ಲಿ 42% ಕೊಟ್ಟಿದ್ರು. ಕೂತ್ಕೊಳ್ಳಪ್ಪ. ಕೇಂದ್ರ ಸರ್ಕಾರವನ್ನ ತೆಗೆಸ್ತಾ ಇಲ್ಲ. ಹಣಕಾಸು ಆಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಗೊತ್ತಾಗಲ್ಲ. ಸಿ.ಸಿ. ಪಾಟೀಲ್ ಕೂತ್ಕೊಂಡು ಈಗ ನಾನು ಬೇಕಾದ್ರೆ ಚೆಕಪ್ ಮಾಡ್ಲಿ. ಬಜೆಟ್ ಗಾತ್ರ 18-19ರಲ್ಲಿ 24,42,000 ಕೋಟಿ. 23-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ? 15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ? ನಮ್ ಸರ್ಕಾರ ಇರ್ಲಿಲ್ಲ. ನಿಮ್ದೇ ಸರ್ಕಾರ ಇನ್ಯಾರ್ದು? ನಮ್ದೆಲ್ಲ ಇತ್ತು. ಸಮ್ಮಿಶ್ರ ಸರ್ಕಾರ ಇತ್ತು. ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ದೇ ಸರ್ಕಾರ ಹಣಕಾಸು ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ಯಾರಿದ್ರು?
ಇವರ ಸರ್ಕಾರ ಆಮೇಲೆ ಮಾನ್ಯ ಅಧ್ಯಕ್ಷರೇ ಮಂತ್ರಿಗಳಾಗಿರ್ಲಿಲ್ವಾ 15ನೇ ಹಣಕಾಸಿನ ಆಯೋಗದಲ್ಲಿ ಸಮನ್ವಯ ಸಮಿತಿಗೆ ಚೇರ್ಮನ್ ರವರು ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸು ತಪ್ಪಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೋಗಿದ್ರ ಮೀಟಿಂಗ್ಗೆ ಹೇಳ್ಬೇಕಾಯ್ತು. ಕೃಷ್ಣ ಬೈರೇಗೌಡರು ಯಾಕೆ ಹೇಳಿಲ್ಲ? ಬಾಯಿ ಮುಚ್ಕೊಂಡು ಮಾತಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಲ್ಲ, ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿನಲ್ಲಿ ಶಿಫಾರಸು ಏನ್ ಮಾಡಿದ್ರು, ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು. 5,495 ಇದೇ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅದು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಟ್ಟರು. ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,490 ಕೋಟಿ. This has been refused by none other than Srimati Nirmala Sitharaman, who is representing Karnataka. ಅಲ್ಲ ಮಾನ್ಯ She is representing ಇಲ್ಲ ಆಗ್ಲಿಲ್ಲ Karnataka. ಸಭಾಧ್ಯಕ್ಷರೇ, ಅದಾದ ಉತ್ತರ ಮತ್ತೆ ಮಾತಾಡಿ ರಿಪ್ಲೈ ಆದ ನಂತರ. ಮಾನ್ಯ ಆಮೇಲೆ ಮಾತಾಡಿ ಬಸವರಾಜ್, ಆಮೇಲೆ ಮಾತಾಡಿ. ಅಲ್ಲ ಇದೇ ನಮ್ಮ ವಿಚಾರದಲ್ಲಿ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ. ಆಮೇಲೆ ನೀನ್ ವಿರೋಧ ಪಕ್ಷದ ನಾಯಕ, ನೀನ್ ಮಾತಾಡೋದು. ಪ್ರತಿಪಕ್ಷ ನಾಯಕ ಇತ್ತು, ಡೆಪ್ಯೂಟಿ ನಾಯಕರಾಯಿತು, ಎಲ್ಲ ಇವತ್ತು- ಮಿತ್ರರಾಯಿತು. ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ, ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನು ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು ಮತ್ತೆ ಮಾತಾಡ್ಬೋದು. ಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ. ಆಯ್ತು ಮಾಡೋದು ಬಿಜೆಪಿ ಅವರು ಅದೆಲ್ಲ ಮಾಡೋದು ಯಾವತ್ತು ಯಾಕಪ್ಪ ಸರ್